ಸರ್, ಈ ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ತಂದ ನಂತರ ಕಾಂಗ್ರೆಸ್ನವರು ಹೇಳುವಂಥದ್ದು ಮಹಾತ್ಮ ಗಾಂಧಿ ವಿರೋಧಿ ಬಿಜೆಪಿಯವರು ಅನ್ನುವಂಥ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಗೋಡ್ಸೆ ಮನಸ್ಥಿತಿ ಇವ್ರಿಗೆ ಏನಾದ್ರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರ ಗೊತ್ತಿದ್ರೆ ಮಹಾತ್ಮ ಗಾಂಧಿಯವ್ರನ್ನ ಬದುಕಿದಂಗೆ ಕಗ್ಗೊಲೆ ಮಾಡಿರುವಂಥದ್ದು ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾಷಣ ಮಾಡಬೇಕಾದ್ರೆ ಮೊದಲ ಅವರ ಭಾಷಣದಲ್ಲೇ ಸ್ವಚ್ಛ ಭಾರತಕ್ಕೆ ಕರೆಯನ್ನು ಕೊಟ್ಟರು. ಸಾಬರಮತಿ ಆಶ್ರಮ ನೆಹರು ಅಂದಿನ ಪ್ರಧಾನಮಂತ್ರಿಗಳ ಕನಸು. ಇವ್ರು ಯಾರೂ ಕೂಡ ಅದನ್ನು ಸರಿ ಮಾಡೋದಕ್ಕಾಗಲಿಲ್ಲ. ನೆಹರು ಅವರ ಕನಸು ನನಸಾಗಿದ್ದು ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಾಬರ್ಮತಿ ಫ್ರಂಟ್, ಆ ರಿವರ್ ಫ್ರಂಟ್ ಅಭಿವೃದ್ಧಿಪಡಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಂದು ಪ್ರೇಕ್ಷಣೀಯ ಸ್ಥಳ ಇವತ್ತು ಆಗಿರುವಂಥದ್ದು. ಹಾಗಾಗಿ ಮಹಾತ್ಮ ಗಾಂಧಿಯವರ ಹೆಸರು ಹೇಳಿಕೊಂಡು ಲೂಟಿ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ರೇಗಾನ ತೆಗೆದು ವಿಬಿಜಿ ರಾಮ್ಜಿ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುವ ಪರಿಣಾಮವಾಗಿ ಇವತ್ತು ಮಹಾತ್ಮ ಗಾಂಧಿಯವ್ರು ನೆನಪಾಗಿದೆ ಕಾಂಗ್ರೆಸ್ನವ್ರಿಗೆ ವಿನಃ ಇವರಿಗೆ ಕಾಂಗ್ರೆಸ್ ಬಗ್ಗೆ ಗೌರವನೂ ಇಟ್ಕೊಂಡಿಲ್ಲ, ಕಳಕಳಿನೂ ಇಟ್ಕೊಂಡಿಲ್ಲ. ಗಾಂಧೀಜಿ ತತ್ವಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರುವಂಥ ಕೆಲಸ ಈ ದೇಶದಲ್ಲಿ ಯಾರು ಮಾಡಿದರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ಅದರ ಪರಿಣಾಮನೇ ಇವತ್ತು ವಿರೋಧ ಪಕ್ಷ ಸ್ಥಾನ ತೆಗೆದುಕೊಳ್ಳೋಕ್ಕೂ ಕೂಡ ಪರದಾಡಬೇಕು ಕೇಂದ್ರದಲ್ಲಿ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಈ ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ತಂದ ನಂತರ ಕಾಂಗ್ರೆಸ್ನವರು ಹೇಳುವಂಥದ್ದು ಮಹಾತ್ಮ ಗಾಂಧಿ ವಿರೋಧಿ ಬಿಜೆಪಿಯವರು ಅನ್ನುವಂಥ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಗೋಡ್ಸೆ ಮನಸ್ಥಿತಿ ಇವ್ರಿಗೆ ಏನಾದ್ರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರ ಗೊತ್ತಿದ್ರೆ ಮಹಾತ್ಮ ಗಾಂಧಿಯವ್ರನ್ನ ಬದುಕಿದಂಗೆ ಕಗ್ಗೊಲೆ ಮಾಡಿರುವಂಥದ್ದು ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾಷಣ ಮಾಡಬೇಕಾದ್ರೆ ಮೊದಲ ಅವರ ಭಾಷಣದಲ್ಲೇ ಸ್ವಚ್ಛ ಭಾರತಕ್ಕೆ ಕರೆಯನ್ನು ಕೊಟ್ಟರು. ಸಾಬರಮತಿ ಆಶ್ರಮ ನೆಹರು ಅಂದಿನ ಪ್ರಧಾನಮಂತ್ರಿಗಳ ಕನಸು. ಇವ್ರು ಯಾರೂ ಕೂಡ ಅದನ್ನು ಸರಿ ಮಾಡೋದಕ್ಕಾಗಲಿಲ್ಲ. ನೆಹರು ಅವರ ಕನಸು ನನಸಾಗಿದ್ದು ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಾಬರ್ಮತಿ ಫ್ರಂಟ್, ಆ ರಿವರ್ ಫ್ರಂಟ್ ಅಭಿವೃದ್ಧಿಪಡಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಂದು ಪ್ರೇಕ್ಷಣೀಯ ಸ್ಥಳ ಇವತ್ತು ಆಗಿರುವಂಥದ್ದು. ಹಾಗಾಗಿ ಮಹಾತ್ಮ ಗಾಂಧಿಯವರ ಹೆಸರು ಹೇಳಿಕೊಂಡು ಲೂಟಿ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ರೇಗಾನ ತೆಗೆದು ವಿಬಿಜಿ ರಾಮ್ಜಿ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುವ ಪರಿಣಾಮವಾಗಿ ಇವತ್ತು ಮಹಾತ್ಮ ಗಾಂಧಿಯವ್ರು ನೆನಪಾಗಿದೆ ಕಾಂಗ್ರೆಸ್ನವ್ರಿಗೆ ವಿನಃ ಇವರಿಗೆ ಕಾಂಗ್ರೆಸ್ ಬಗ್ಗೆ ಗೌರವನೂ ಇಟ್ಕೊಂಡಿಲ್ಲ, ಕಳಕಳಿನೂ ಇಟ್ಕೊಂಡಿಲ್ಲ. ಗಾಂಧೀಜಿ ತತ್ವಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರುವಂಥ ಕೆಲಸ ಈ ದೇಶದಲ್ಲಿ ಯಾರು ಮಾಡಿದರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ಅದರ ಪರಿಣಾಮನೇ ಇವತ್ತು ವಿರೋಧ ಪಕ್ಷ ಸ್ಥಾನ ತೆಗೆದುಕೊಳ್ಳೋಕ್ಕೂ ಕೂಡ ಪರದಾಡಬೇಕು ಕೇಂದ್ರದಲ್ಲಿ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.